2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 94.1ರಷ್ಟು ಫಲಿತಾಂಶ ಪ್ರಕಟಗೊಂಡಿರುವಂತದ್ದು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 94.1ರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 7,70,209 ವಿದ್ಯಾರ್ಥಿಗಳ ಪೈಕಿ 7,24,794 ಮಕ್ಕಳು ತೇರ್ಗಡೆಗೊಂಡಿದ್ದಾರೆ. 96.18ರಷ್ಟು ಬಾಲಕಿಯರು ಪಾಸ್ ಆಗಿದ್ದಾರೆ. 91.94ರಷ್ಟು ಬಾಲಕರು ಪಾಸ್ ಆಗಿರುವಂತದ್ದು. ಹಾಗೆ 3,92,922 ಬಾಲಕಿಯರ ಪೈಕಿ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೇಲುಗೈ. 7,24,794 ಮಕ್ಕಳು ಪಾಸ್ ಆದ್ರೆ ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಾಗಿರುವಂಥದ್ದು. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಆ ಮೇಲುಗೈಯನ್ನ ಸಾಧಿಸಿದ್ದಾರೆ. ಒಂದು ಕಡೆ ಮಕ್ಕಳಾಗಿರ್ಬೋದು, ಪೋಷಕರಾಗಿರ್ಬೋದು ಕಾತುರದಿಂದ ಕಾಯ್ತಾ ಇದ್ರು. ಕಾಯುವಿಕೆಗೆ ತೆರೆ ಬಿದ್ದಿದೆ. ಈಗಾಗಲೇ ಫಲಿತಾಂಶ ಕೂಡ ಪ್ರಕಟಗೊಂಡಿದೆ. ನಮ್ಮ ರಾಜ್ಯದಲ್ಲಿ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಗಳಿಸಿ ಜಯಭೇರಿಯನ್ನ ಸಾಧಿಸಿದ್ದಾರೆ. ಸಾಕಷ್ಟು ಮಕ್ಕಳ ಕನಸಾಗಿರುತ್ತೆ, ನಾವು ಕೂಡ 625 ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿ. ಹೋದ್ಸತಿ 97% ಮಾತ್ರ ಅಪಿಯರ್ ಆಗಿದ್ರು ಮಕ್ಕಳು. ಇದು ಬಂದ್ಬಿಡ್ತಾರೆ, ಏನೋ ತಗೋಬಿಡ್ತಾರೆ, ಎಕ್ಸಾಮು ಬರಲ್ಲ, ಆಬ್ಸೆಂಟ್ ಆಗಿಬಿಡ್ತಾರೆ. ಸೊ ಈ ಸತಿ 2% ಜಾಸ್ತಿ ಆಗಿದೆ. ಅಂದರೆ 2% ಅಂದರೆ ಹೋದ ಸತಿ 97% ಇತ್ತು. ಈ ಸತಿ ಎಕ್ಸಾಮಿನೇಷನ್ ತಗೊಂಡಿರೋದು ಶ್ರೀನಿವಾಸ್ ಅವರೇ 90.2. ಅಂದರೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ, ಬಿಡಲಿಲ್ಲ ಹಗಲು ರಾತ್ರಿ. ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. DDP ಅವರು ಶಿವಮೊಗ್ಗದಲ್ಲಿ ತಂದೆ ತೀರ್ಕೊಂಡು ಹೋಗ್ತಾರೆ, ಹಿಂದಿನ ದಿವಸ ತಂದೆ ತೀರ್ಕೊಂಡು ಹೋಗ್ತಾರೆ. ಆದರೆ DDP ಮನೆಗೆ ಹೋಗಿ ಆ ಮಗುನ ಕನ್ವಿನ್ಸ್ ಮಾಡಿ ಧೈರ್ಯವಾಗಿ ಬಾರಪ್ಪ ಅಂತ ಹೇಳಿ ಎಕ್ಸಾಮಿನೇಷನ್ ಕರ್ಕೊಂಡೋಗಿ ಅವ್ರ ಜೀಪಲ್ಲಿ ಮತ್ತೆ ವಾಪಸ್ ಬರ್ತಿದ್ದಾರೆ. ಅಂದರೆ ನಮಗೇನೇನು ನಮಗೆ ತಿಳುವಳಿಕೆ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಇಲಾಖೆಯವ್ರಿಗೆ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಮನೇಲಿ ಬಿಡಕ್ಕೆ ಹೋಗಬೇಡಿ. ಯಾಕಂದ್ರೆ 1 ವರ್ಷ ಹೋಯ್ತು ಅಂದರೆ ಪಾಸು ಫೇಲು ಆಮೇಲೆ ಆಗುತ್ತೆ. ಯಾಕಂದ್ರೆ ಫೇಲ್ ಆಗೋದು ಅದೇನು ದೊಡ್ಡ ಇದಲ್ಲ, ಅದು ನ್ಯೂನತೆಗಳು ಬೇಕಾದಷ್ಟು. ಆದರೆ ಮಕ್ಕಳು ಎಕ್ಸಾಮಿಗೆ ಬರಬೇಕು, ಫೇಲು ಪಾಸು ಅನ್ನೋದು ಆಮೇಲೆ ಬರ್ತದೆ ಅಂತೇಳಿ ಅಷ್ಟು ಡೆಪ್ತ್ ಆಗಿ ಮಾಡಿದ್ದೀನಿ. ಅದಕ್ಕೆ ನಾನು ಇಲಾಖೆಯವರಿಗೆ ತುಂಬ ಧನ್ಯವಾದಗಳನ್ನು, ಶಾಸಕರಿಗೆ, ಮಿನಿಸ್ಟರ್ಸಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ನಾನು ಪತ್ರ ಬರೆದಿದ್ದೆ. ನೋಡಿ, ನೆಕ್ಸ್ಟ್ ಭಾಳ ಮುಖ್ಯ, ಅದೇ ಫಸ್ಟ್ ಪೇಜಲ್ಲಿ ಭಾಳ ಮುಖ್ಯ ಏನು ಅಂತ ಹೇಳಿದರೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಈ ಸತಿ ಗರ್ಲ್ಸು ಕೂಡ ಟಾಪ್ ಬರ್ತಾ ಇದ್ವಿ. ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ನಾವು ರಿಸಲ್ಟ್ಸ್ ಎಲ್ಲ ಭಾಳ ಕಮ್ಮಿ ಇತ್ತು, ಮಕ್ಕಳು ಫೇಲ್ ಆಗ್ತಾರೆ, ಅದಕ್ಕೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಬರಲ್ಲ ಅಂತ. ಆದರೆ ಇವತ್ತಿಂದ ಅದು ಬದಲಾವಣೆಯನ್ನು ಈ ಮಕ್ಕಳು ತೋರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ಸತಿ ಸರ್ಕಾರಿ ಶಾಲೆಯಲ್ಲಿ 93.97 ಅಂದರೆ ಹೆಚ್ಚು ಕಮ್ಮಿ 94% ಸರ್ಕಾರಿ ಶಾಲೆಯಲ್ಲಿ ಅಚೀವ್ ಮಾಡಿದ್ದಾರೆ. ಹೋದ ಸತಿ 77 ಇತ್ತು. ಪರೀಕ್ಷೆ ಮತ್ತು ಈ ಮೌಲ್ಯಮಾಪನ ಮಂಡಳಿಯಿಂದ ಬಂದಂತಹ ಈ ಬಾರಿ SSLC ಪರೀಕ್ಷೆಯ ಫಲಿತಾಂಶ ಏನಿದೆ ಬಹಳ ಉತ್ತಮವಾಗಿದೆ. ಯಾಕಂತಂದ್ರೆ 94% ಬಂದಿರುವಂಥದ್ದು ಈ ಬಾರಿ ಫಲಿತಾಂಶ. ಇತಿಹಾಸದಲ್ಲೇ ಅದು ಮೊದಲ ಬಾರಿಗೆ ರಾಜ್ಯದಲ್ಲಿ 7 ವಿದ್ಯಾರ್ಥಿಗಳು, 7 ಮಕ್ಕಳೇನಿದ್ದಾರೆ 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದಾರೆ. ಅದು ಹೇಳಿ ಕೇಳಿ ಸರ್ಕಾರಿ ಶಾಲೆಯ ಮಕ್ಕಳೇ ಈ ಬಾರಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಇಷ್ಟೊತ್ತು ಸುದ್ದಿಗೋಷ್ಠಿಯಲ್ಲಿ ಮಧು ಬಂಗಾರಪ್ಪ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಪ್ರತಿ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನು ಸಾಧಿಸ್ತಾ ಬರ್ತಾ ಇರ್ತಾರೆ. ಸೊ ಈ ಬಾರಿ ಏನಾದರೂ ವಿದ್ಯಾರ್ಥಿ ಕಳೆದ ಕೆಲವು ವರ್ಷಗಳ ಫಲಿತಾಂಶಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಬಹಳ ಅತ್ಯುತ್ತಮವಾಗಿ ಆ ಫಲಿತಾಂಶ ಸಿಕ್ಕಿರುವಂಥದ್ದು. ನೋಡಿ, ಫೇಲ್ ಆದಂತಹ ಮಕ್ಕಳಿಗೆ 3ನೇ ಪರೀಕ್ಷೆ ಇರೋದಿಲ್ಲ ಅಂತ ಹೇಳಿ ಗೊತ್ತಾಗದೆ ಫೇಲ್ ಆದ ಮಕ್ಕಳು ಯಾವುದೇ ಆತಂಕ ಪಡಬೇಡಿ. ಮೇ 18ರಿಂದ ಮೇ 25ರವರೆಗೆ 2ನೇ ಬಾರಿ ಪರೀಕ್ಷೆ ಇರುತ್ತಂತೆ. ಆ ಪರೀಕ್ಷೆಯಲ್ಲಿ ಬರೆದು ಚೆನ್ನಾಗಿ ಪಾಸ್ ಆಗಿ ಫೇಲ್ ಆದ ಮಕ್ಕಳಿಂದ ಫೀಸನ್ನು ತೆಗೆದುಕೊಳ್ಳೋದಿಲ್ಲ.
ಈಗ ಯಾರೇ ಫೇಲ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ. ಸೊ ಈ ಬಾರಿ ಅದೇ ಯಾವುದು ಫೀಸ್ ಕಟ್ಟಂಗಿಲ್ಲ ಅಂತ ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆದು ಬರಬೇಕು. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಫಸ್ಟ್ ಬಂದರೆ ಕಲಬುರಗಿ ಜಿಲ್ಲೆ ಲಾಸ್ಟ್. ಪ್ರತಿ ಬಾರಿ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆನೇ ಫಸ್ಟ್ ಬರುತ್ತೆ. ಈ ಕಲಬುರಗಿ ಜಿಲ್ಲೆ ಯಾವಾಗಲೂ ಕೂಡ ಕೊನೆಯ ಪ್ಲೇಸಲ್ಲಿರುತ್ತೆ. ಹಾಗಾಗಿ ಅಲ್ಲಿ ಏನೆಲ್ಲ ಸುಧಾರಿಸಬೇಕು, ಅಲ್ಲೆಲ್ಲ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು, ಇವೆಲ್ಲವೂ ಕೂಡ ಲೆಕ್ಕಾಚಾರ ನಡೀತಾ ಇದೆ. 7,24,794 ವಿದ್ಯಾರ್ಥಿಗಳು ಈ ಬಾರಿ ಎಕ್ಸಾಮನ್ನು ಬರೆದಿದ್ರು. ಈಗಾಗಲೇ ರಿಸಲ್ಟ್ ಕೂಡ ಔಟ್ ಆಗಿದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಇವತ್ತೇನಾಗುತ್ತೆ ನಮ್ಮ ರಿಸಲ್ಟ್ ಅಂತ ಹೇಳಿ. ನೋಡಿ, ಬಾಗಲಕೋಟೆಯಲ್ಲಿ ಈ ಬಾರಿ 95% ಬಂದಿದೆ, ಬಳ್ಳಾರಿ 93%, ಬೆಳಗಾವಿ 94%, ಬೆಂಗಳೂರು ಉತ್ತರ 95%, ಬೆಂಗಳೂರು ಗ್ರಾಮಾಂತರ 95%, ಬೆಂಗಳೂರು ದಕ್ಷಿಣ 91%, ಬೀದರ್ 92%, ಚಾಮರಾಜನಗರ 91.89%, ಚಿಕ್ಕಬಳ್ಳಾಪುರ 90%, ಚಿಕ್ಕಮಗಳೂರು 94%, ಚಿಕ್ಕೋಡಿ 94%, ಚಿತ್ರದುರ್ಗ 92%, ದಾವಣಗೆರೆ 94%, ಧಾರವಾಡ 95%, ಗದಗ 95%, ಹಾಸನ 97%, ಹಾವೇರಿ 96%, ಕಲಬುರಗಿ ವೆರಿ ಲೋ 85 ಬಂದಿದೆ. ಹಾಗೆ ಕೊಡಗು ನೋಡಿ 96%, ಅತಿ ಹೆಚ್ಚು ಪರ್ಸೆಂಟ್ ಗಳಿಸಿರುವಂಥದ್ದು ಅಂತಂದರೆ ಕೊಡಗು ಅಂಥೇಳಿ ಗೊತ್ತಾಗಿದೆ. ನೋಡಿ, ಭರತ್ ಕೂಡ ಈ ಬಾರಿ 625ಕ್ಕೆ 625 ಅಂಕಗಳನ್ನು ಗಳಿಸಿರುವಂಥದ್ದು. ಹೇಳಿ ಕೇಳಿ ಹಳ್ಳಿಯ ಸರಿಯಾದಂತಹ ಸೌಲಭ್ಯಗಳಿರಲ್ಲ ಅಲ್ಲಿ. ಆರ್ಥಿಕ ಸ್ಥಿತಿಗತಿಯಿಂದ ಹಿಂದುಳಿದಂತಹ ಪ್ರದೇಶ ಆಗಿರುತ್ತೆ. ಗ್ರಾಮೀಣ ಭಾಗದಲ್ಲಿ ಇಟ್ಕೊಂಡು 625ಕ್ಕೆ 625 ಅಂಕಗಳನ್ನು ಗಳಿಸ್ತಾರೆ ಅಂತಂದರೆ ನಿಜಕ್ಕೂ ಇದು ಹೆಮ್ಮೆ ಪಡುವಂತಹ ವಿಚಾರ.